ಹಲೋ ಅಣ್ಣ ಕಟ್ ಮಾಡಿದ್ರೆ ನೀನು ಮಹಾಲಕ್ಷ್ಮಿ ಮೇಲೆ ಅಣ್ಣ ಹೇಳ್ತಾ ಇದ್ದೀನಿ. ಹೇಳಪ್ಪ. 7ಕ್ಕೆ ಬಂದು ಕಟ್ ಮಾಡಿದ್ರೆ ಇಲ್ಲಿ ನನಗೂ ಇಲ್ಲಿ ಏಯ್ ನೀನು ಫಸ್ಟ್ ನಿನ್ನ ಅಡ್ರೆಸ್ ಹೇಳು ನಮ್ಗೆ. ಯಾಕೆ ಯಾಕಂದ್ರೆ ಹೇಳಿ ನಿನ್ನ ಅಡ್ರೆಸ್ ಹೇಳಿ ಮೊದ್ಲು. ಅಡ್ರೆಸ್ಸು ಪ್ಯಾನ್ ಕಾರ್ಡ್ ನಂಬರು ಎಲ್ಲಾನು ಹೇಳ್ತೀನಿ. ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಮ್ಯಾಟ್ರ್ ಹೇಳು. ಅಯ್ಯೋ ಶಿವನೇ, ಏಯ್ ಒಳ್ಳೆ ಮಾತಾಡಕ್ಕೆ ಏನಣ್ಣ ಅಡ್ರೆಸ್ಸು ಕುಲ ಗೋತ್ರ ಎಲ್ಲ ಕೊಟ್ಬಿಟ್ಟು ಹೇಳ್ಬೇಕಂತವ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್.ಜೆ. ಸುನಿಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನನಗೆ ಬೆಂಗಳೂರಿಂದ ಮೆಸೇಜ್ ಮಾಡಿದರೆ ಮಮತಾ ಅನ್ನೋರು ಉಮಾ ಅಂತ ಇದ್ದಾರಂತೆ. ಇವ್ರು ಹೆಂಗಾರು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ರೈಟ್ ನಾವು ಬನ್ನಿ ಕಾಲ್ ಮಾಡುವ. ಇದೀಗ ಉಮಾ. ಹಲೋ 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 ಹಲೋ, ಯಾರು? ಇಲ್ಲಿ ನಾನು ದೇವರಾಜ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ. ನೀವು ಯಾರು ಶ್ರುತಿ ತಾನೆ? ಹೌದು. ಏನು ಮಾಡ್ತಾ ಇದ್ರಿ? ಯಾರು ಅಂತ ಗೊತ್ತಾಗ್ಲಿಲ್ಲ. ದೇವರಾಜ್ ಅಂದ್ಬಿಟ್ಟು. ಯಾವರು? ನಮ್ಮದು ನರಸೀಪುರ. ಹೇಳಿ. ಇದು ನಿಮಗೆ ಮಹಾಲಕ್ಷ್ಮಿದು ಗಲಾಟೆ ಗೊತ್ತಾಯ್ತಲ್ವಾ? ಇಲ್ಲ, ಗೊತ್ತಿಲ್ಲ ಏನು. ಇನ್ಸ್ಟಾಗ್ರಾಮ್ ನೋಡಲ್ವಾ ನೀವು? ಇಲ್ಲ, ನಾನು ಸರಿಯಾಗಿ ನೋಡಿಲ್ಲ, ಬಿಜಿ ಇದ್ದೀನಿ, ನೋಡಿಲ್ಲ. ಸರಿಯಾಗಿ ಅಂದರೆ ಹೆಂಗೆ ನೋಡಬೇಕು ನೀವು? ಕರೆಕ್ಟಾಗಿ ಸರಿಯಾಗಿ ಅಂದರೆ ಸರಿ, ಈಗ ನೀವು ಯಾಕೆ ಫೋನ್ ಮಾಡಿರೋದು ಹೇಳಿ ಫಸ್ಟು. ಅದೇನೇ ಕ್ಲಾರಿಫೈಗೆ ಮಾಡಿರೋದು ನಾನು. ಇವಾಗ ಅವನೇನೋ ಹೇಳ್ತಾನೆ, ಹಸು ಬ್ಯಾಕ್ ಸೈಡು ಮಹಾಲಕ್ಷ್ಮಿ ಇರ್ತಾಳೆ, ಅದಕ್ಕೆ ಕಣ್ಣು ಗೊತ್ಕೊಂಡು ನಮಸ್ಕಾರ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು. ಅಪ್ಪ ತಂದೆ, ನೀ ಬ್ಯಾಕ್ ಸೈಡ್ ಅರ ನಮಸ್ಕಾರ ಮಾಡು. ಯಾರು ಅಂತ ಫಸ್ಟ್ ಹೇಳಪ್ಪ. ನಾನಲ್ಲ, ಎಲ್ಲರೂ ಮಾಡ್ತೀವಿ, ನೀವು ಮಾಡಿರ್ತೀರಿ ಹಸುಗೆ. ಬಟ್ ಅದ್ ಯಾರು? ದೇವರಾಜ್ ಅಂತಾನೆ. ಹಲೋ ಹಲೋ. ಹಾ ಅಣ್ಣ, ಒಳ್ಳೇದಾಯ್ತು ನೀವು ಮಾತಾಡ್ತಿರೋದು. ಈಗ ಹೇಳಪ್ಪ. ಅಣ್ಣ, ಇವಾಗ ನೀವು ವಿಡಿಯೋ ನೋಡಿದ್ರ ಮಹಾಲಕ್ಷ್ಮಿದು? ಏನ್ ಮಹಾಲಕ್ಷ್ಮಿದು? ಕೇಳಿ ಅವ್ರನ್ನೇನೆ. ಏನ್ ವಿಡಿಯೋ ಹೇಳು ಮೊದ್ಲು. ಅಂದ್ರೆ ಅಣ್ಣ, ಇಲ್ಲಿ ಯಾವನೋ ಒಬ್ಬ ತಲೆಕೆಟ್ಟವನು ಟಿವಿಲಿ ಬಂದ್ಬಿಟ್ಟು ಯಾವ್ಯಾವ್ದಕ್ಕೋ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅನ್ಕೊಂಡು ಬಾಯಿ ಬಂದಂಗೆ ಹೇಳ್ತಾವನೆ. ಹಿಂದಗಡೆ ಸೂಟ್ ಕೇಸ್ ಬರ್ತದಲ್ಲ, ಅದನ್ನ ತಗೊಂಡು ಇದು ಮಹಾಲಕ್ಷ್ಮಿ ಇರೋ ಜಾಗ ಒದಿಬೇಡಿ, ಆ ಜಾಗಕ್ಕೆ ನಿಮ್ ದರಿದ್ರ ಬರ್ತದೆ, ಹಂಗೆ ಹಿಂಗೆ. ನಾನು ಹೇಳೋಣ, ಈಗ ಹಸಿಗುವೆ ಹಿಂದ್ಗಡೆ ಮುಟ್ಕೊಂಡು ನೀವು ನಮಸ್ಕಾರ ಮಾಡ್ಕೊತೀರಿ, ಅದು ಮಹಾಲಕ್ಷ್ಮಿ ಇರೋ ಜಾಗ ಅಂತ ಹೇಳ್ತಾವನೆ. ಕರೆಕ್ಟು. ಬಟ್ ಈಗ ನಾವು ಹಸು ಹಿಂದ್ಗಡೆಯಿಂದ ಬರೋದು ಸಗಣಿ ಬರ್ತದೆ ಅಲ್ವಣ, ಅದನ್ನ ತಕೊಂಡ್ಬಂದು ತಪ್ಪೆ ಸಾರ್ಸ್ಕೊಂಡು ಮನೆ ಒಳಗೆ ನಾವು ಮಡಿ ಮೈಲ್ಗೆ ಮಾಡ್ಕೊತೀವಿ. ಹಂಗನ್ಬಿಟ್ಟು ಈಗ ನಮಗೂ ಹಂಗೆ ಮಾಡಕ್ಕಾಯ್ತದ? ಆಗಲ್ಲ. ಯಾವ್ರು ನೀವು? ಯಾವ್ರನಾರು ಆಗ್ಲಿ ಅಣ್ಣ, ನ್ಯಾಯ ನ್ಯಾಯ ಕರೆಕ್ಟು ತಾನೆ. ಸರಿ, ನೀ ಯಾವ್ರು ಹೇಳಪ್ಪ ಮೊದ್ಲು. ಹೇಳ್ತೀನಿ. ಇನ್ನೊಂದು ಮ್ಯಾಟ್ರು ಐತೆ. ಈಗ ಬೆಳಗ್ಗೆ ಶಿವನಾರಾಯಣ ಅಂತ ನಾವ್ ಎದ್ದೇಳ್ತೀವಿ, ಕರೆಕ್ಟಾ? ಅಲ್ಲ ಪುಣ್ಯಾತ್ಮ, ಫಸ್ಟ್ ಯಾವ್ರು ಮೊದ್ಲು ಹೇಳೋ. ನೀನು ತಲಾ ಕೊರಿ ಹೊಡ ನಮಗಿಲ್ಲಿ. ಉರಿತಾ ಇಲ್ಲ ಅಣ್ಣ, ನನಗೆ ಇಲ್ಲಿ ದಗ ದಗ ಅಂತ ಹೊಟ್ಟೆ ಉರಿತಾ ಇದೆ. ಅವ್ನು ಹೇಳ್ತಾ ಇದ್ರೆ ನಿನಗ ಉರಿತ ಯಾವ ಊರು? ನೀನು ಮೊದ್ಲು ಅದೇ ಹೇಳು. ಹೇಳು ಯಾವ್ರು? ನನಗೆ ಹೊಟ್ಟೆ ಒಳಗೆ ಮಿಕ್ಸಿ ಹಾಕ್ತಂಗೆ ಆಯ್ತಾ ಇದೆ ಇಲ್ಲಿ ಅವ್ನು ಹೇಳ್ತಾ ಇದ್ರೆ. ಈಗ ನಾವು ಬೆಳಗ್ಗೆ ಶಿವನಾರಾಯಣ ಅಂತ ಕೈ ಉಚ್ಕೊಂಡು ಕಟ್ಟೆ ಮಾಡ್ಬೇಕು. ಹಲೋ ಅಣ್ಣ, ಕಟ್ ಮಾಡಿದ್ರೆ ನೀನು ಮಹಾಲಕ್ಷ್ಮಿ ಮೇಲೆ ಅಣ್ಣ ಹೇಳ್ತಾ ಇದೀನಿ. ಹೇಳಪ್ಪ. 7ಕ್ಕೆ ಬಂದು ಕಟ್ ಮಾಡಿದ್ರೆ ಇಲ್ಲಿ ನನಗೂ ಇಲ್ಲಿ. ಏಯ್ ನೀನು ಫಸ್ಟ್ ನಿನ್ನ ಅಡ್ರೆಸ್ ಹೇಳು ನಮ್ಗ. ಯಾಕೆ? ಯಾಕಂದ್ರೆ ಹೇಳಿ ನಿನ್ನ ಅಡ್ರೆಸ್ ಹೇಳಿ ಮೊದ್ಲು. ಅಡ್ರೆಸ್ಸು ಪ್ಯಾನ್ ಕಾರ್ಡ್ ನಂಬರು ಎಲ್ಲಾನು ಹೇಳ್ತೀನಿ. ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಮ್ಯಾಟ್ರ್ ಹೇಳು. ಅಯ್ಯೋ ಶಿವನೇ, ಏಯ್ ಒಳ್ಳೆ ಮಾತಾಡಕ್ಕೆ ಏನಣ್ಣ ಅಡ್ರೆಸ್ಸು ಕುಲ ಗೋತ್ರ ಎಲ್ಲ ಕೊಟ್ಬಿಟ್ಟು ಹೇಳ್ಬೇಕಂತವ. ನೆಟ್ವರ್ಕ್ ಇಲ್ಲ ಅಲ್ಲಿ. ಈ ಮಂಗನ ಆಟ ಆಡ್ಬೇಡಿ ಇಲ್ಲಿ. ನಾನೇನೋ ನಿಮ್ ಫೋನ್ ಬತ್ತೊಂಬಿಟ್ಟು ಕಟ್ ಮಾಡಿದ್ನ, ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ಫಸ್ಟ್ ನೀ ಯಾವ್ರು ಹೇಳಪ್ಪ. ನಾನು ನರಸೀಪುರನೇ ಅಣ್ಣ. ಇವಾಗ ನಾವು ಬೆಳಗ್ಗೆ ನರಸೀಪುರನಾ? ಅಂತ ಎದ್ಬಿಟ್ಟು ನಿನ್ನ ಹೆಸರು? ಕೈ ಉಚ್ಕೊಂಡು ಅಂಗೈ ನೋಡ್ಕೋತೀವಿ. ಕರಾಗ್ರೆ ಹೊಸತೆ ಲಕ್ಷ್ಮಿ ಅಂತ ಅನ್ಕೊಂಡು, ಲಕ್ಷ್ಮಿ ಅನ್ನೋಳು ಅಂಗೈಲಿ ಇರ್ತಾಳೆ ತಾನೆ. ಇವನು ಅವನು ಇಲ್ಲಿ ಅದೆಲ್ಲೆಲ್ಲೋ ಇರ್ತದೆ ಅನ್ಕೊಂಡು ಹೇಳ್ಕೊಂಡ್ರೆ ಇಲ್ಲಿ ಎಲ್ಲ ನಂಬ್ಕೊಂಡು ಕೂತ್ಕೊಳಕ್ಕೆ ನಾವು ಕಿವಿ ಮೇಲೆ ದಾಸವಾಳ ಮಾಡಿಕೊಂಡಿದೀವ? ಹೇಳಿ ಮಡಿಕೊಂಡು. ಸರಿ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೆ? ನಿಮ್ಮ ಹತ್ರ ಅಲ್ಲ ಅಣ್ಣ, ಎಲ್ಲಾರ ಹತ್ರನೂ ಹೇಳ್ಬೇಕು. ನೀವು ವಿಡಿಯೋ ನೋಡಿಲ್ಲ ಅನ್ಸ್ತದೆ. ವಿಡಿಯೋ ನೋಡಿಲ್ಲ, ನಾನು ನೋಡೋದು ಇಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಇಷ್ಟ ಅದು. ಒಳ್ಳೇದೇನೆ. ಇಂಥದನ್ನೆಲ್ಲ ನೋಡೋ ಬದಲು ಕಣ್ಣಾರೆ ಮೊಬೈಲ್ನ ಕಿತ್ತು ಇಟ್ಬಿಡೋದೇ ಒಳ್ಳೇದು. ಆದರೆ ನಾನು ಹೇಳೋದು,
ದೇವ್ರನ್ನ ಫ್ರೀಯಾಗಿ ಸಿಗ್ತಿದೆ ಅಂದ್ಬಿಟ್ಟು ಎಲ್ಲೆಲ್ಲೋ ಮಡಿಕೊಳ್ಳೋದ. ಸರಿ ಆಯ್ತು ಕಟ್ ಮಾಡು. ಕಟ್ ಮಾಡ್ಬೇಕಾ? ನಂಬರ್ ಹೇಳ್ಕೊಟ್ಟಿದ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್. ಹಲೋ ಹಲೋ, ಮಮತಾ ಅವರ ಮಾತಾಡೋದು? ಹಾ ಹೌದು. ನಮಸ್ಕಾರ, ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಯಾರು ಅಂತ? ಇಷ್ಟೊತ್ತಲ್ಲೆಲ್ಲ ಗೊತ್ತಾಗಲ್ಲ ಬಿಡಿ, ನಾನು ಯಾರು ಅಂದ್ಬಿಟ್ಟು. ಯಾರು ಮಾತಾಡ್ತಿರೋದು? ಆಯ್ತು, ಕೋಪಿಸ್ಕೋಬೇಡಿ, ಆರ್ ಜೆ ಸುನಿಲ್ ಅಂದ್ಬಿಟ್ಟು. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದೀರಾ ನೀವು? ಸರ್ ಇಲ್ಲಿ ಬೆಂಗಳೂರಿಂದ. ಓಕೆ, ಯಾರ ನಂಬರ್ ಕಳಿಸಿದ್ರಿ? ನನ್ನ ಚಿಕ್ಕಮ್ಮ. ಹೌದಾ, ಏನು ಹೆಸರು ಅವ್ರದ್ದು? ಕೋಮ್ಲಾ ಅಂತ. ಅಲ್ಲಿ ಎಲ್ಲ ಔಟ್ ಸೈಡ್ ಉಮಾ ಅಂತ ಕರೀತಾರೆ. ಓಕೆ, ಈಗ ನಿಮ್ಮ ಚಿಕ್ಕಮ್ಮನಿಗೆ ಒಂದು ಕಾನ್ಫರೆನ್ಸ್ ಕಾಲ್ ಹಾಕಿ. ಹಾ ಸರಿ ಸರಿ, ಓಕೆ. The person you are speaking with has put your call on hold. ಹಲೋ, ಏನಂತೆ? ಯಾಕೆ ಆಗಿಂದ ಬಿಸಿ? ಫೋನ್ ಇಲ್ವಲ್ಲ? ವೇಟಿಂಗ್ ಬರ್ತಿತ್ತು. ಯಾರು ಮಾಡಿಲ್ಲ. ಯಾವ್ದೋ ಒಂದು ಹೊಸ ನಂಬರ್ ಬಂತು ಅಂತೇಳಿ ನಾನು ರಿಸೀವ್ ಮಾಡ್ಲಿಲ್ಲ. ಹೌದಾ? ಊಟ ಆಯ್ತೇನವ? ಊಟ ಮಾಡ್ತಿದ್ವಿ ಆಂಟಿ, ಇವಾಗ ಅಡಿಗೆ ಮಾಡ್ತಿದ್ದೀನಿ. ನಿಮ್ದು ಊಟ? ನಾನು ಊಟ ಮಾಡ್ಬೇಕಣ. ಎಲ್ಸಿಂದ ಯಾಕೋ ಹುಷಾರಿಲ್ಲ. ಯಾಕೆ? ಗಾಳಿ, ಆಷಾಢದ ಗಾಳಿ ಸಖತ್ ಬೀಸ್ತೈತಿ. ಹೌದು ಕರೆಕ್ಟು. ನೀವು ಹಿಂಗೆ ಸುಳ್ಳು ಹೇಳೋದು ನೋಡಿದ್ರೆ ನಿಮಗೆ ಗಾಳಿನೇ ಬೀಸಿರೋದು ಅಂತ ಕಾಣಿಸುತ್ತೆ. ಯಾರ ಜೊತೆನೂ ಮಾತಾಡಿಲ್ಲ ಅಂದ್ರಲ್ಲ, ನನ್ನ ಜೊತೆ ಮಾತಾಡೋದಿಲ್ಲ, ಅದ್ಯಾವುದೋ ಒಂದು ಗಂಡು ದೆವ್ವನ ಅದು ಹಂಗಾರೆ? ಯಾವಾಗ? ಇವಾಗ ಯಾರ ಕೊಟ್ಟು ಮಾತಾಡಿದೆ ನಾನು? ನೀವೆಲ್ಲ ಯಾರೋ ಗಂಡಸರು ಮಾತಾಡಿದ್ರಲ್ಲ. ಇಲ್ಲ, ಯಾರು ಕೊಟ್ಟು ಮಾತಾಡಿಲ್ಲ, ಯಾವ ಫೋನೇ ಬಂದಿಲ್ಲ. ಕಂಡ್ಬಿಡಿ, ಹಂಗಾರೆ ಗಂಡು ದೆವ್ವನ ಅದು? ಏನೋ ಗೊತ್ತಿಲ್ಲ ಕಣಪ್ಪ. ಎಲ್ಲ ಹಂಗೆ ಅಂತಾರೆ, ಏನ್ ಫೋನ್ ಬಿಸಿ ಬರುತ್ತೆ, ಬೇರೆ ಯಾರೋ ಮಾತಾಡ್ತಾರೆ ಅಂತ ಅಂತಾರೆ. ನನ್ನ ಫೋನ್ಗೆ ಏನೋ ಆಯ್ತು ಹಂಗಾರೆ. ಹಂಗಾರೆ ಮಹಾಲಕ್ಷ್ಮಿ ಸ್ಟೋರಿ ಹೇಳಿದ್ ಯಾರು? ಮಹಾಲಕ್ಷ್ಮಿ ಯಾರು? ಅಯ್ಯೋ, ಈಗ ಚೆನ್ನಾಗಿ ಕೇಳಿದ್ರಿ ಬಿಡಿ. ನಾನು ಅವೆಲ್ಲ ಹೇಳಕ್ ಹಾಕಿಲ್ಲಪ್ಪ, ಅನ್ನ ತಿನ್ನ ಬಾಯ್ಲಿ. ಯಾರು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಯಾರು ಮಮತಾ? ನಾನೇನೆ ಅವಾಗಲೇ ಮಾಡಿದ್ನಲ್ಲ, ಮಹಾಲಕ್ಷ್ಮಿ ವಿಡಿಯೋ ನೋಡ್ಬಿಟ್ಟು ಬೇಜಾರಾಯ್ತು ಅಂತ ಅನ್ಬಿಟ್ಟು. ಅಯ್ಯೋ, ನೀವ್ ಯಾರೋ ನಮಗ್ ಗೊತ್ತಿಲ್ಲಪ್ಪ. ಸಾರಿ, ನಾವ್ ಯಾರು? ನಿಮ್ ಹೆಸರೇನು? ಯಾವ ಊರವ್ರು ನೀವು? ಇವಾಗ ಚೆನ್ನಾಗಿ ಕೇಳ್ತಾ ಇದೀರಾ ಬಿಡಿ ನೀವು. ನನ್ಗೆ ಫಸ್ಟ್ ಹೇಳಿ, ಅವಾಗ ಮಾತಾಡಿದ್ ಯಾರು ಗಂಡ್ ದೆವ್ವನ ಅದು ಹಂಗಾರೆ? ಯಾರು? ನೀವ್ ಯಾರು ಅಂತ ಫಸ್ಟ್ ಹೇಳ್ರಿ. ನನ್ಗೆ ಅದ್ಯಾರು ಅಂತ ಬೇಕು. ನನಗೆ ಫಸ್ಟ್ ಮಾತಾಡಿಲ್ಲ ಅಂತ ಅನ್ಬಿಟ್ರಲ್ಲ ಇವ್ರ ಜೊತೆ ನೀವು. ನಿಮ್ ಜೊತೆ ಯಾರು ಮಾತಾಡಿರೋ ನಂಗೆ ಗೊತ್ತಿಲ್ಲ. ಗಂಡಸ್ರು? ಇಲ್ಲ, ಯಾರು ಮಾತಾಡಿಲ್ಲ. ಚೆನ್ನಾಗಿ ತಿರ್ಗಿಸ್ತಾವ್ರೆ ಬಿಡಿ. ನನ್ ಕಡೆ ಫೋನ್ ಇಟ್ಕೊಂಡು ಯಾರು ಮಾತಾಡಿಲ್ಲ. ಫೋನ್ ಇಲ್ಲೇ ತಲೆದಸಿ ಐತಿ, ಇಲ್ಲೇ ಇಟ್ಕೊಂಡಿದೀನಿ. ಇವಾಗ ನನ್ ಚಳಿ ಜ್ವರ ಬರ್ತದ ಅಷ್ಟೇ, ನೀವ್ ಯಾರು ಅಂತ ಹೇಳಿಲ್ಲ ಅಂದ್ರೆ. ಈಗ ನಾಲ್ಕು ಗೊತ್ತವೆ, ನೀವ್ ಯಾರು ಅಂತ ಹೇಳಿಲ್ಲ ಅಂದ್ರೆ. ಈಗ ನಿಮ್ ಹೆಸರೇನು, ನೀವ್ ಯಾರು ಅಂತ ಹೇಳಿಲ್ಲ ಅಂದ್ರೆ. ಈಗ ಒಂದ್ ಕೆಲ್ಸ ಮಾಡಿ, ನಿಮ್ ಮನೆ ಹತ್ರ ಯಾವ್ದಾರು ಆಂಜನೇಯ ಸ್ವಾಮಿ ದೇವಸ್ಥಾನ ಆಯ್ತಾ? ನಮ್ಮ ಮನೇಲಿ ನಂಬಿದಿಲ್ಲ, ಎಲ್ಲಾ ದೇವ್ರು ಅವೇ. ಈಗ ತಲೆ ಕೆಟ್ಟೋಯ್ತಾ ಇದ್ ಬಿಡಿ ನನಗೆ. ನಿಮಗ್ ಯಾರು ಬೇಕು ಅಷ್ಟೇ ಹೇಳಿ. ನಿಮಗ್ ಯಾರು ಬೇಕು? ಯಾಕೆ ಹಿಂಗ್ ರೈಜ್ ಆಯ್ತಾ ಇದೀರಿ? ನೀವ್ ಯಾರ ಹತ್ರ ಮಾತಾಡ್ಬೇಕು ಹೇಳಿ ಹಿಂದೆ ಫಸ್ಟ್. ಈಗಲೇ ಒಬ್ರ ಹತ್ರ ಮಾತಾಡ್ಸ್ಬಿಟ್ಟು ಚಳಿ ಜ್ವರ ಬರ್ತಾ ಇದೆ. ಪುನಃ ನಾನು ಯಾರ ಜೊತೆನೂ ಮಾತಾಡೋದು ಬೇಡ ಬಿಡಿ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಅಲೋ, ಸ್ವಲ್ಪ ನಾವ್ ಹೇಳೋದ್ ಅರ್ಥ ಮಾಡ್ಕೊತೀರಾ? ನಿಮಗ್ ಯಾರು ಬೇಕು, ನೀವ್ ಯಾರ ಹತ್ರ ಮಾತಾಡ್ಬೇಕು ಅದನ್ನ ಹೇಳಿ ಫಸ್ಟ್. ನಾನು ಮಾತಾಡಿದ್ದು ಆಯ್ತು, ಎಲ್ಲ ಮಟ್ಟಿದ್ದು ಆಯ್ತು. ಮತ್ ನೀವ್ ಯಾರು ಅಂತ ಹೇಳಕ್ಕೆ ರೆಡಿ ಇಲ್ಲ, ಮಾತಾಡಿದ್ದಾಯ್ತು ಅಂತೀರ. ಏನ್ ಮಾತಾಡ್ತಿದ್ದೀರಾ ನೀವು? ಕನ್ನಡ ಅರ್ಥ ಆಗುತ್ತಾ ಹೇಳಿ? ನಾನು ಹೇಳ್ತಾ ಇರೋದು ಕರೆಕ್ಟಾಗಿ. ಆಯ್ತು, ಸ್ವಲ್ಪ ನೀವು ತಣ್ಣಗಾಗಿ ಸ್ವಲ್ಪ ನೀವು ಇದ್ಯಾಕೆ ಹಿಂಗೆ ಈ ಟೈಮಲ್ಲಿ ಹಿಂಗೆ ಆಡ್ತಾ ಇದ್ದೀರಿ? ಮಾತಾಡೋ ಮಾತು ನೀಟಾಗಿ ಕರೆಕ್ಟಾಗಿ ಮಾತಾಡಿದ್ರೆ ಎಲ್ಲರೂ ತಣ್ಣಗಾಯ್ತಾರೆ. ಕರೆಕ್ಟಾಗಿ ಹೇಳಿ, ನೀವ್ ಯಾರು ಏನು ಅಂತ ಕರೆಕ್ಟಾಗಿ ಹೇಳಿ ಫಸ್ಟ್. ಹಿಂಗೆ ಮಾತಾಡೋದು ಆಕ್ಚುಲಿ ನಾನು ಯಾರು ಅಂತ ನೀವ್ ಹೆಂಗಾರ ಮಾತಾಡ್ರಿ, ಅದ್ ನನಗ್ ಬೇಕಿಲ್ಲ. ತಡಿಯಮ್ಮ ಒಂದ್ ನಿಮಿಷ. ನೀವ್ ಹೆಂಗಾರ ಮಾತಾಡ್ರಿ, ನನಗದ್ ಬೇಕಿಲ್ಲ. ಕರೆಕ್ಟಾಗಿ ಹೇಳ್ರಿ. ಅದ್ಯಾರು ಫೋನ್ ಇಸ್ಕೊಂಡ್ ಬರ್ತಾವ್ರಲ್ಲ, ಏನು ಜಗಳ ಮಾಡಕ್ಕೆ? ಏನು ಇದೇನು ಕೊಡಿ ಫೋನು? ಏನು ಎದ್ರಕಂಡು ಕೂತ್ಕೊಂಡ್ಬಿಟ್ಟಿದ್ದೀನ, ನನ್ನ ಕೈಗೆ ಬೇನ್ ಬಳೆ ಕಟ್ಕೊಂಡಿದ್ದೀನ ನಾನು? ಫಸ್ಟ್ ಹೇಳ್ರಿ, ನೀವು ಪರಿಚಯ ಮಾಡ್ಕೊಳ್ರಿ ಫಸ್ಟ್, ಆಮೇಲೆ ಮಾತಾಡ್ತೀನಿ. ಇದೇ ನಿಂಗೆ ಜಗಳಕ್ಕೆ ಬೀಳ್ತಾ ಇದ್ರಲ್ಲ ನೀವು. ಯಾಕೆ ಸಮಾಧಾನವಾಗಿ ಮಾತಾಡ್ಸೋಣ ಅಂದ್ರೆ? ಮಾತಾಡೋದೇ ಹಂಗೆ. ನೀವು ಮಾತಾಡೋದೇ ಹಂಗೆ ಅಂದ್ರೆ ಏನಿದು ಅರ್ಥ? ಅಲ್ಲ ಕಣ್ರಿ, ನಿಮ್ಗೆ ಗೊತ್ತಿದ್ರೆ ಮಾತಾಡಂಗಿದ್ರೆ ಮಾತಾಡಿ, ಇಲ್ಲ ಅಂದ್ರೆ ಸುಮ್ನೆ ಫೋನ್ ಇಟ್ಬಿಟ್ಟು ಹೋಗ್ರಿ, ಆಯ್ತಾ? ಇದ್ಯಾರಿದು ಪಿಕ್ಚರ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಬರ್ತಿರೋದು ಇದು? ನಿಮಗ್ ಬೇಕಾಗಿಲ್ಲ ನಾವ್ ಯಾರಾದ್ರೂ ಆಗ್ಲಿ. ಯಾರಾದ್ರೂ ಆಗ್ಲಿ ಅಂದ್ರೆ ಯಾರ್ಯಾರ ಜೊತೆ ಮಾತಾಡಕ್ ಭಯ ಆಗಲ್ವಾ ನನಗೆ? ವಯಸ್ಸು ಹುಡುಗನ್ಗೆ ಭಯ ಆದ್ರೆ ರಗ್ಗಸ್ಕೊ ಮನೆ ಕಳಿ, ನಮ್ಮ ಅಕ್ಕಂಗ್ ಫೋನ್ ಕೊಡಿ. ರಗ್ಗೋಸ್ಕೊಂಡ್ ಬೇರೆ ಮಣಿ ಕಳ್ಳ? ಮಾಡೋ ಕೆಲಸ ಏನಿಲ್ಲ, ಫೋನ್ ಕಟ್ ಮಾಡಿ. ಇವ್ರೇ 220 ಮಡಿಕೊಂಡ್ BP-ನ ಹಿಂಗಾಡ್ತಾವ್ರಲ್ಲ. ನಾವು ಹಂಗೆ ಇರೋದು ನಾವು. ಅಕ್ಕ ಬಾ. ಯಾರಕ್ಕ? ಮೊದ್ಲೇ ಹುಷಾರಿಲ್ಲ ಮಮ್ಮಿಗೆ. ನಮ್ಗೆ
ರಾಜು ಅಣ್ಣನ ಮಾತು ನಂಗೆ ವಾಯ್ಸ್ ಹಂಗೆ ಕೇಳಿಸ್ತೈತೆ, ಅವರೇ ಇರ್ಬೇಕು. ಕರೆಕ್ಟು, ನೀನು ಒಬ್ಬನಾರು ಕಂಡಿಡ್ದಲ್ಲ, ನನ್ನ ಪುಣ್ಯ ಬದುಕತ್ತು ಬಡ ಜೀವ. ನಾನು ಆಗಿಂದ ಹೇಳ್ತಾ ಇದ್ದೀನಿ ರಾಜು ಅಣ್ಣ ಕಣಮ್ಮ, ರಾಜು ಅಣ್ಣ ಅಂತವ. ನಿಮ್ಮ ಅಮ್ಮನ ಬಾಯಲ್ಲಿ ಇನ್ನ ಏನೇನೋ ಮಾತು ಕೇಳಬೇಕಾಗಿತ್ತು, ಚೆನ್ನಾಗಿರೋದು. ರಾಜು ಅಣ್ಣ ಕಣಮ್ಮ. ಏನ್ ವಿಷಯ ಏನ್ ಹೇಳಪ್ಪ. ಆಯ್ತು, ತಣ್ಣಗಾಗಿ ಈಗ ಇನ್ನೊಂದು ವಿಚಾರ ಹೇಳಿದ್ರೆ ಪುನಃ ರೈಜಾಗಿ ಪುನಃ ಬಾಯಿ ಬಂದಾಗ ಮಾತಾಡ್ಬಿಡ್ತೀರಿ. ಸ್ವಲ್ಪ ತಣ್ಣಗಾಗಿ. ಇದು ರಾಜುನು ಅಲ್ಲ, ಕೊತ್ಮುರಿ ಬೀಜನೂ ಅಲ್ಲ, ನಿಮ್ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂದ್ಬಿಟ್ಟು. ಅಲ್ಲ, ನಿಮ್ಗೆ ಯಾರಿಗೂ ಮಾಡಕ್ ಕೆಲ್ಸ ಇಲ್ಲ ಅಂತ ಥ್ಯಾಂಕ್ ಯು ಸರ್. ನಿಮ್ಗಂತೂ ನಿಮ್ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ ಸರ್. ನಾನು ನಿಮ್ ಫೇವ್ರೆಟ್ ನಿಮ್ ವಾಯ್ಸಿಗೆ. ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರಾಪಲ್ಲ ನಿಮ್ಮ ಕ್ಯಾಚ್ ಮಾಡ್ತೀನಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತು. RJ Sunil, Prank Calls.